ಮಾಡಿ ಎಲ್ಲರೂ ಕೂಡ ಸತೀಶ್ ಆತಿಥ್ಯ ಪ್ಲಾಸ್ಟಿಕ್ ಅನ್ನು ಬಿಟ್ಟು ತಗೊಂಡಾಗ ಉಪಯೋಗಿಸೋದ ಬನ್ನಿ ನೀವು ಎಲ್ಲರೂ ಹೋಗಿ ಎಲ್ಲ ತಾಳಿ ಹಾಂ ಓಕೆ ಓಕೆ ನೋಡ್ತಾ ಇದ್ದೀನಿ. ಮನೆ ಅರ್ಧ ಮಾಡಿ ಆಡಿಸಿ ಯಾಕೆ ಬಂದಿರೋ ಸುಮ್ಮನೆ ಬಂದಿರೋದ ಸರ್ ಎಲ್ಲರೂ ಬರಲಿ. ಹಾಂ ಒಂದು ಫೋಟೋ ಸರ್ ಎಲ್ಲರೂ ಕೂಡ ಈ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಎಲ್ಲ ವಿವಿಧ ಕೈಗಾರಿಕೆಗಳ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಸ್ವಚ್ಛತಾ ಪಾಲ್ಗೊಳ್ಬೇಕು. ದಯಮಾಡಿ ಅಲ್ಲಿ ತನಕ ಎಲ್ಲ ಬನ್ನಿ ದಯಮಾಡಿ ಎಲ್ಲ ಒಟ್ಟು ಸೇರಿ ಮತ್ತೆ ರೇಣಲ್ಲಿಂದ ನಮ್ಮ ಸ್ವಚ್ಛತೆಯನ್ನ ಹಿಂದೆ ಬನ್ನಿ. ಹಾಸನ ರೈಲ್ವೆ ಸ್ಟೇಷನ್ನಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಮ್ಮ ಅಡಿಷನಲ್ ಕಲ್ಚರ್ ಬೋರ್ಡಿಗೆ ಮತ್ತು ಎಲ್ಲ ಸಂಸ್ಥೆ ಸಂಧಿಯಲ್ಲಿ ಸೇರಿರುವ ಎಲ್ಲ ಜನರಿಗೆ ನಾನು ತುಂಬ ಇದರಿಂದ ಸ್ವಾಗತ ಮತ್ತು ಶುಭಾಶಯಗಳು ಹೇಳುತ್ತೇನೆ. ಸ್ವಚ್ಛತಾ ನಮ್ಮ ಜೀವನದ ಒಂದು ಅಭೂತಪೂರ್ವ ಅಂಗ. ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಪ್ರತಿ ದಿನದ ನಮ್ಮ ಜೀವನದಲ್ಲಿ ಇದನ್ನು ಭಾಗವಹಿಸಬೇಕು. ಸ್ಟೇಷನ್ ಆಗಲಿ, ಬೀದಿಗಳು ಆಗಲಿ, ನಮ್ಮ ಲೊಕ್ಯಾಲಿಟೀಸ್ ಆಗಲಿ, ನಮ್ಮ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು, ನಮ್ಮ ಕಚೇರಿಗಳು, ಎಲ್ಲ ಕಡೆಯೂ ಆಗಲಿ ನಮಗೆ ನಮ್ಮ ಜೀವನದ ಒಂದು ಅಭೂತಪೂರ್ವ ಅಂಗ ಆಗಿ ಸ್ವಚ್ಛತೆಗೆ ಒಂದು ಪಾಲಿಸಬೇಕು. ಎಲ್ಲ ಕಡೆಯಿಂದ ಸ್ವಚ್ಛತಾ ಮತ್ತು ನಿರ್ಮಲತೆ ಮೇಲೆ ನಮಗೆ ತುಂಬ ಯೋಚನೆ ಮಾಡಬೇಕು. ಅದ್ರ ಜೊತೆಗೇನೆ ಯೋಚನೆ ಮಾಡೋದ್ರ ಜೊತೆಗೇನೆ ನಮಗೆ ಇದ್ರ ವಿಷಯ ಸಂಬಂಧಪಟ್ಟ ಕೆಲಸನೂ ಕೂಡ ಮಾಡಬೇಕು. 5th ಜೂನಿಗೆ ನಾವು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಸೊ ಇವತ್ತಿಂದ ಬೇರೆ ಬೇರೆ ಕಾಲೇಜ್ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಆಯೋಜಿಸಲಾಗ್ತಾ ಇದೆ. ನಾನು ಎಲ್ಲ ನಾಗರಿಕರಿಗೆ ಈ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ತುಂಬ ಜೋಶಿಂದನೇ ಪೂರ್ತಿ ಸಮರ್ಪಣೆಯಿಂದ ಭಾಗವಹಿಸಲಿಕ್ಕೆ ಒಂದು ವಿನಂತಿ ಸಲ್ಲಿಸುತ್ತಾ, ಮತ್ತು ಜಾಸ್ತಿ ಟೈಮ್ ಯಾರ್ದು ತಗೊಳ್ಳಲ್ಲ, ಒಂದು ಕೊನೆಯ ಮಾತು ಹೇಳ್ಕೊಂಡು ನಾನು ನಮಗೆಲ್ಲ ಸ್ವಚ್ಛತಾ ಸಿಬ್ಬಂದಿಗಳು, ಸ್ವಚ್ಛತಾ ಕಾರ್ಮಿಕರಿಗೆ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತಮ್ಮ ಕಾಯಿಂದ ಹಾಗೆ ಕೆಲಸ ಕಾರಣಕ್ಕೂ ನಮ್ಮ ಹಾಸನ ನಗರ, ನಮ್ಮ ಜಿಲ್ಲೆಗಳು, ನಮ್ಮ ರಾಜ್ಯಗಳು, ನಮ್ಮ ದೇಶಗಳು, ನಮ್ಮ ವಿಶ್ವಗಳು ಕೂಡ ಸ್ವಚ್ಛತೆ ಮತ್ತು ನಿರ್ಮಲ ಆಗುತ್ತಾ ಇದೆ. ಅವ್ರಿಗಿಂದಲೇ ನಮಗೆಲ್ಲರೂ ಕೂಡ ಇನ್ಸ್ಪಿರೇಷನ್ ತಗೊಂಡು ಸ್ಟಾರ್ಟಿಂಗ್ ಫ್ರಮ್ ಅವರ್ ಹೌಸ್, ಮನೆಯಿಂದ ಶುರು ಮಾಡಿ ನಮ್ಮ ಲೊಕ್ಯಾಲಿಟಿ ಆಗಲಿ, ನಮ್ಮ ಇಡೀ ಜಗತ್ತಾಗಲಿ ನಮಗೇನೆ ಸ್ವಚ್ಛ ನಿರ್ಮಲ ಮಾಡಿದರೆ ನಮಗೆ ಮತ್ತು ನಮ್ಮ ಜೊತೆ ಎಲ್ಲರಿಗೆ, ಬೇರೆ ಬೇರೆ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಎಲ್ಲರಿಗೆ ಬದುಕಲಿಕ್ಕೆ ಆರಾಮ ಮತ್ತು ಬದುಕಲಿಕ್ಕೆ ಸೌಲಭ್ಯ ಕೂಡ ಸಿಗ್ತಾ ಇದೆ. ಮತ್ತು ಇವತ್ತಿನ ಏನು ಕಾರ್ಯಕ್ರಮ ಆಗ್ತಾ ಇದೆ, ನನಗೆ ಆಸೆ ಇದೆ ಮತ್ತು ಮುಂದಿನ ಬರ್ತಿರುವ ದಿನಗಳಲ್ಲಿ ಕೂಡ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಆಗಲಿ. ಇದು ಮಾತ್ರ ಒಂದು ದಿನದ ಕಾರ್ಯಕ್ರಮ ಅಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದ್ದೆ, ಇದು ಇಡೀ ವರ್ಷದ ಕಾರ್ಯಕ್ರಮ. ಇಡೀ ಪ್ರತಿ ಒಂದು ದಿವಸ ನಮಗೆ ಹಾಗೇನೆ ಬೇರೆ ಬೇರೆ ಆಚರಣೆ, ಬೇರೆ ಬೇರೆ ಚಟುವಟಿಕೆ ವಹಿಸಬೇಕು. ಅದೇ ಮಾತು ಹೇಳ್ಕೊಂಡು ನಾನು ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.